ದರ್ಶನ್ ಮತ್ತು ಗ್ಯಾಂಗ್ಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ. ಕಾರಣ ಮತ್ತಷ್ಟು ಸೆಕ್ಷನ್ಸ್ಗಳನ್ನ ಈಗ ಪೊಲೀಸರು ಸೇರಿಸಿದ್ದಾರೆ. IPC ಸೆಕ್ಷನ್ಗಳ ಸಂಕಷ್ಟ ಈಗ ದರ್ಶನ್ಗೆ ಹೆಚ್ಚುವರಿಯಾಗಿ ಬರೋಬ್ಬರಿ 8 ಸೆಕ್ಷನ್ಗಳನ್ನ ಸೇರ್ಪಡೆ ಮಾಡಲಾಗಿದೆ. ಹೊಸದಾಗಿ 120B, 364, 355, 384 ಹಾಗೇನೆ 143, 147, 148 ಈ ಎಲ್ಲ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲು ಮಾಡಿರೋದು. ಅಲ್ಲಿಗೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ ಆಗ್ತಾ ಇದೆ. ಈ ರೀತಿ ವಿಕೃತವಾಗಿ ಹಲ್ಲೆಯನ್ನ ನಡೆಸಿರೋದು, ಈ ರೀತಿ ಚಿತ್ರಹಿಂಸೆಯನ್ನ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಸೆಕ್ಷನ್ಸ್ಗಳನ್ನ ಈಗ ಆಡ್ ಮಾಡಲಾಗಿದೆ. ಬರೋಬ್ಬರಿ 8 ಸೆಕ್ಷನ್ಗಳನ್ನ ಪೊಲೀಸರು ಸೇರಿಸಿದ್ದಾರೆ. ಅಲ್ಲಿಗೆ ನೋಡಿ ಯಾವ್ಯಾವ ಸೆಕ್ಷನ್ ಏನೇನು ಹೇಳುತ್ತೆ. 148 ಮಾರಣಾಂತಿಕವಾಗಿ ಆಯುಧಗಳಿಂದ ಹಲ್ಲೆ ಮಾಡೋದು, 201 ಸಾಕ್ಷ್ಯನಾಶ, 364 ಕಿಡ್ನ್ಯಾಪ್, 384, 355 ಕ್ರಿಮಿನಲ್ ಬಲ ಪ್ರಯೋಗ. ಸೊ ಈ ರೀತಿ ಸೆಕ್ಷನ್ಗಳನ್ನ ಹೇರಲಾಗಿದೆ. 148 ಸೆಕ್ಷನ್ ಪ್ರಕಾರ ಮಾರಕ ಆಯುಧಗಳ ಬಳಕೆಯನ್ನ ಮಾಡಿ ಹಲ್ಲೆ ಮಾಡೋದು. 120B ಅಪರಾಧಿಕ ಒಳಸಂಚನ್ನ ನಡೆಸೋದು. ಇದರ ಜೊತೆಗೆ 143 ಕಾನೂನು ಬಾಹಿರ ಸಭೆಯನ್ನ ನಡೆಸೋದು. 147 ಗಲಭೆಗೆ ಕಾರಣೀಕರ್ತರಾಗೋದು, ಹಲ್ಲೆಯನ್ನ ನಡೆಸೋದು. 148 ಮಾರಣಾಂತಿಕ ಆಯುಧಗಳಿಂದ ಹಲ್ಲೆಯನ್ನ ಮಾಡೋದು. ಈ ಎಲ್ಲ ಸೆಕ್ಷನ್ಸ್ಗಳನ್ನ ಈಗ ಸೇರಿಸಲಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಬರೋಬ್ಬರಿ 8 ಸೆಕ್ಷನ್ಗಳ ಹೊಸದಾಗಿ ಸೇರ್ಪಡೆ ಮಾಡಿರೋದು, ಇದು ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ಬಹುದು ದರ್ಶನ್ ಅಂಡ್ ಗ್ಯಾಂಗ್? ಖಂಡಿತವಾಗ್ಲೂ ಶ್ರೀಪಾದ್, ಏನಂತಂದ್ರೆ ಈಗಾಗಲೇ ಏನು ಕೊಲೆ ನಡೆದಂಥ ಸಂದರ್ಭದಲ್ಲಿ ಕೇವಲ 2 FIR ಅನ್ನ ರಿಜಿಸ್ಟರ್ ಮಾಡಲಾಗತ್ತೆ. ಅಂದ್ರೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಲ್ಲಿ ಕೊಟ್ಟಂಥ ವಾಚ್ಮ್ಯಾನ್ ಒಂದು ಹೇಳಿಕೆಯನ್ನು ಕೊಟ್ಟಂಥ ಮತ್ತೆ ಅವರು ಕೊಟ್ಟಂತಹ ದೂರಿನ ಮೇರೆಗೆ 302 ಮತ್ತು 201 ಅಂದರೆ 302 ಕೊಲೆ ಪ್ರಕರಣ ಮತ್ತು 201 ಸಾಕ್ಷಿ ನಾಶ ಮಾಡುವಂಥ ಪ್ರಕರಣ. ಸಾಕ್ಷಿ ನಾಶ ಯಾಕಂದರೆ ಅಲ್ಲಿ ಕೊಲೆ ಮಾಡಿ ಇಲ್ಲಿ ತಗೊಬಂದು ಹಾಕುವಂಥದ್ದು, ಸೊ ಆಮೇಲೆ ಮೊಬೈಲ್ ಎಲ್ಲ ಎಸ್ತಿರುವಂಥದ್ದು, ಅದಕ್ಕೆ ಸಾಕ್ಷಿ ನಾಶ ಅಂಥೇಳಿ ಆ ನಂತರ 2 ಸೆಕ್ಷನ್ಗಳನ್ನ ಹಾಕಿರ್ತಾರೆ. ಆದರೆ ಆ ನಂತರ ಅಂದರೆ ದಿನ ಕಳೆದಂತೆ ಕಳೆದ 10 ದಿನಗಳಿಂದನೂ ಕೂಡ ಈ ಕೇಸ್ನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಎಲ್ಲ ಆರೋಪಿಗಳನ್ನು ಕೂಡ ಮಹಜರಿಗೆ ಕರ್ಕೊಂಡು ಹೋಗಂಥ ಸಂದರ್ಭದಲ್ಲಿ, ಜೊತೆಗೆ ಇಲ್ಲಿ ಇಂಟ್ರಾಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಂತಹ ಹೇಳಿಕೆಗಳು, ಸಾಕ್ಷಿಗಳು ಇವೆಲ್ಲವನ್ನು ಕೂಡ ಆಧಾರವಾಗಿ ಇಟ್ಕೊಂಡು ಈಗಾಗಲೇ 8 ಸೆಕ್ಷನ್ಗಳನ್ನ ಈಗಾಗಲೇ ಆ್ಯಡ್ ಮಾಡಲಾಗಿರುವಂಥದ್ದು ಆ ಒಂದು ಕೇಸ್ಗೆ ಅಥವಾ FIRಗೆ. ಅಂದರೆ ಇಲ್ಲಿ ಪ್ರತಿಯೊಂದು ಸಿಚುಯೇಷನ್ ಆಗಿರುವಂಥದ್ದಕ್ಕೂ ಕೂಡ ಒಂದೊಂದು ಸೆಕ್ಷನ್ಗಳನ್ನ ಆ್ಯಡ್ ಮಾಡಲಾಗಿರುವಂಥದ್ದು. ಏನು ಕೊಲೆ ಆದಾಗಿಂದಿನಿಂದ ಹಿಡಿದು ಮೀಟಿಂಗ್ ಮಾಡಿರ್ತಾರೆ, ಆನಂತರ ಹಲ್ಲೆ ಮಾಡಿರ್ತಾರೆ, ಮತ್ತು ಬೇರೆ ರೀತಿಯಾದಂಥ ಏನು ಕೃತ್ಯವನ್ನು ಇವರು ಎಸಗಿರ್ತಾರೆ, ಅವೆಲ್ಲವಕ್ಕೂ ಕೂಡ ಈಗಾಗಲೇ ಆ ಸೆಕ್ಷನ್ಗಳನ್ನು ಕೂಡ ಆ್ಯಡ್ ಮಾಡ್ಕೊಂಡು ಹೋಗಿದ್ದಾರೆ. ಈಗಾಗಲೇ 8 ಸೆಕ್ಷನ್ನ ಸದ್ಯಕ್ಕೆ ಈಗಾಗಲೇ ಆ್ಯಡ್ ಮಾಡಿರುವಂಥದ್ದು. ಈ ಎಲ್ಲ ಸೆಕ್ಷನ್ಗಳಲ್ಲೂ ಕೂಡ ಸಾಕಷ್ಟು ಒಂದು ರೀತಿ ಬಿಗಿ ಆಗಿರುವಂಥದ್ದು. ಹೀಗಾಗಿ ಅವ್ರಿಗೂ ಕೂಡ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ಒಂದು ರೀತಿ ಈಗ ಕಾನೂನಿನ ಕುಣಿಕೆ ಏನಿದೆ ಅದು ಕೂಡ ಸಾಕಷ್ಟು ಏನು ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅದರಿಂದ ಹೊರಗಡೆ ಬರೋದಕ್ಕೆ. ಯಾಕಂದರೆ ಒಂದೊಂದು ಸೆಕ್ಷನ್ ಕೂಡ ಒಂದೊಂದು ಕತೆ ಹೇಳುತ್ತೆ ಇವರು ಮಾಡಿರುವಂಥ ವಿಚಾರವಾಗಿ. ಸೊ ಹೀಗಾಗಿ ಎಲ್ಲರಿಗೂ ಕೂಡ ಒಂದು ರೀತಿ ಕಾನೂನು ಏನು ಮುಂದೆ ಏನು ಸಾಗ್ತಾ ಹೋಗುತ್ತೆ ಅದು ಕೂಡ ಸಾಕಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ ಈಗಾಗಲೇ ಆ ಪೊಲೀಸ್ ಮೂಲಗಳು ಕೂಡ ಹೇಳ್ತಾ ಇರುವಂಥದ್ದು. ಇನ್ನು ಇವತ್ತು ಬಹುತೇಕ ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರಕ್ಕೂ ಕೂಡ ಶಿಫ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು ಶ್ರೀಪಾದ್.